ಲೈಫಲ್ಲಿ ಒಬ್ಬಂಟಿಯಾಗಿದ್ರೂ ಪರವಾಗಿಲ್ಲ. ಬಟ್ ಕೆಲವೊಂದಿಷ್ಟು ವ್ಯಕ್ತಿಗಳಿಂದ ನಾವು ದೂರ ಇರಬೇಕು ಅಥವಾ ನಮ್ಮ ಲೈಫಿಂದ ಅವರನ್ನ ದೂರ ಇಡಬೇಕು. ಇವತ್ತಿನ ವಿಡಿಯೋದಲ್ಲಿ ಯಾವ ವ್ಯಕ್ತಿಗಳಿಂದ ನಾವು ದೂರ ಇರಬೇಕು ಅಥವಾ ಅವರನ್ನು ದೂರ ಇಡಬೇಕು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಒಂದು ಮಾತಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಕಾರಣಗಳನ್ನ ಅತಿ ಹೆಚ್ಚು ಕೊಡ್ತಾ ಇರ್ತಾರೆ ನೋಡಿ, ಕಾರಣಗಳನ್ನ. ಸೊ ಆ ವ್ಯಕ್ತಿಗಳನ್ನ ನಿಮ್ಮ ಲೈಫಿಂದ ದೂರ ಇಡಿ. ಓಕೆ, ಸದಾ ಕಾರಣ ಕೊಟ್ಕೊಂಡು ಹೋಗೋರಿದ್ರೆ ಅವ್ರು ಆಕ್ಚುಲಿ ಲೈಫಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಿಮ್ಮೊಟ್ಟಿಗೆ ಸೀರಿಯಸ್ ಆಗಿರಕ್ ಸಾಧ್ಯನೇ ಇಲ್ಲ ವ್ಯಕ್ತಿಗಳು. ನೀವು ತುಂಬಾ ಸೀರಿಯಸ್ ಆಗಿದ್ದೀರಿ, ಬಟ್ ಎಲ್ಲದಕ್ಕೂ ಅವ್ರು ಕಾರಣ ಕೊಟ್ಕೊಂಡು ಕನ್ವಿನ್ಸ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗುವಂತ ವ್ಯಕ್ತಿಗಳು. ಇವ್ರು ಸೀರಿಯಸ್ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು. ಸೀರಿಯಸ್ ಇಲ್ಲದ ವ್ಯಕ್ತಿಗಳ ಜೊತೆ ನೀವು ಹೋದ್ರೆ ನೀವು ಹಂಗೆ ಆಗ್ಬಿಡ್ತೀರಿ. ನಿಮ್ಮ ಲೈಫಲ್ಲಿ ನೀವು ಕಾರಣ ಕೊಡೋಕೆ ಶುರು ಮಾಡ್ತೀರಿ. ಎಲ್ಲೋ ಒಂದ್ ಕಡೆ ಡ್ರೀಮ್ಸ್ ಮುಟ್ಟಕ್ಕಾಗಲ್ಲ, ಲೈಫಲ್ಲಿ ಸೀರಿಯಸ್ ಆಗಿರಕ್ಕಾಗಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗೋದು ಯಾವಾಗ ಈ ವ್ಯಕ್ತಿಗಳ ಸಹವಾಸ ನಾವು ಕನೆಕ್ಟ್ ಆಗಿದ್ದಾಗ. ಓಕೆ, ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಸುಳ್ಳು ಹೇಳಿ ನಮ್ಮ ಭಾವನೆಗಳನ್ನ ಹರ್ಟ್ ಮಾಡೋರನ್ನ. ಆಕ್ಚುಲಿ ಸುಳ್ಳು ಹೇಳ್ತಿರ್ತಾರೆ ನೋಡಿ, ಪದೇ ಪದೇ ಸುಳ್ಳು ಹೇಳ್ಬಿಟ್ಟು ನಿಮ್ಗೆ ಏನೇನೋ ಹೇಳ್ಬಿಟ್ಟು ಕಣ್ಣೀರ್ ಹಾಕ್ಸ್ತಾರೆ, ಸುಳ್ಳು ಹೇಳ್ಬಿಟ್ಟು ನಂಬಿಸ್ತಾರೆ, ಭಾವನೆಗಳಿಗೆ ಬೆಲೆನೇ ಕೊಡಲ್ಲ. ಸೊ ಈ ತರದ ವ್ಯಕ್ತಿಗಳು ಇದ್ದಾಗ, ಸೊ ಆ ವ್ಯಕ್ತಿಗಳ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನೀವು ಲೈಕ್ ಸೀರಿಯಸ್ ಆಗಿ ಅವ್ರನ್ನ ದೂರ ಮಾಡ್ಬಿಡಿ. ಲೈಫಲ್ಲಿ ಯಾರು ಎಂತದೇ ಇರಲಿ, ನಿಮಗೆ ಆಲ್ ಟೈಮ್ ಬರೀ ಸುಳ್ಳು ಹೇಳ್ಕೊಂಡೇ ಬಂದಿರ್ತಾರೆ ಅಂತ ಗೊತ್ತಾದ್ಮೇಲೆ ಅವ್ರನ್ನ ರಿಲೇಶನ್ಶಿಪ್ ಕಟ್ ಮಾಡಿ ದೂರ ಮಾಡಿಬಿಡಿ. ಬಿಕಾಸ್ ಲೈಫ್ ಇಲ್ಲಿ ತನಕ ನಿಮ್ಗೇನು ಹರ್ಟ್ ಮಾಡಿದ್ದಾರೆ, ಇನ್ನು ಮುಂದೆ ಅದ್ರ 10 ಪಟ್ಟು ಹರ್ಟ್ ಆಗುತ್ತೆ. ಸೊ ಅದಕ್ಕೆ ಅಂತ ವ್ಯಕ್ತಿಗಳನ್ನ ದೂರ ಮಾಡಿಬಿಟ್ರೆ ನಿಮಗೆ ಪ್ರಾಬ್ಲಮೇ ಆಗಲ್ಲ. ನೆಕ್ಸ್ಟ್ ಯಾರನ್ನ ಅಂತ ಹೇಳಿದ್ರೆ, ಗೌರವ ಕೊಡದೆ ಇರುವಂತ ವ್ಯಕ್ತಿಗಳು. ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ. ಎಂಥದ್ದು ಸಣ್ಣ ಹುಡುಗ ಇರಲಿ, ದೊಡ್ಡ ಹುಡುಗ ಇರಲಿ, ಜಾಬಲ್ಲಿ ಇರಲಿ, ಎಲ್ಲದೇ ಇರಲಿ, ಪೊಸಿಷನ್ ಇರಲಿ, ಇಲ್ಲದೇ ಇರಲಿ, ಬಟ್ ಎಲ್ಲರಿಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇದೆ ಅಲ್ವಾ? ಆ ಸೆಲ್ಫ್ ರೆಸ್ಪೆಕ್ಟಿಗೆ ಮರ್ಯಾದೆ ಕೊಡ್ದಿರಾ, ನಿಮ್ಮನ್ನು ತುಂಬಾ ಕೇವಲವಾಗಿ ನೋಡಿ, ಜಾಬ್ ಇರೋರು ಒಂಥರ ನೋಡಿ, ಸ್ಟೇಟಸ್ ಅಲ್ಲಿ ಇರೋರ್ನ ಒಂಥರ ನೋಡಿ, ನಿಮ್ಮನ್ನು ತುಂಬಾ ಕೇವಲವಾಗಿ ನೋಡ್ತಾರೆ, ದುಡ್ಡಿರೋರ್ನ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದ್ರೆ ಇಂಥ ವ್ಯಕ್ತಿಗಳು ಬೇಡ ನಮ್ಗೆ. ಮೊದಲು ಏನಂತ ಹೇಳಿದ್ರೆ ಸಂಸ್ಕಾರ, ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುವಂತ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬೇಕಾಗಿರೋದು. ಕರೆಕ್ಟ್. ಸೊ ಅದಕ್ಕೇನೆ ಇಂಥ ವ್ಯಕ್ತಿಗಳನ್ನ ನಿಮ್ಮ ಲೈಫಿಂದ ಫಸ್ಟ್ ದೂರ ತಳ್ಳಿ. ನಿಮಗೆ ತುಂಬಾ ಡಿಸ್ಟರ್ಬ್ ಆಗ್ತಾ ಇರತ್ತೆ. ಡಿಸ್ಟರ್ಬ್ ಆದ್ರೆ ನೀವು ನೆಮ್ಮದಿಯಾಗಿರಕ್ಕಾಗಲ್ಲ, ನಿಮ್ಮ ಲೈಫಲ್ಲಿ ನೀವು ಅಚೀವ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ನಿಮ್ಮ ಟೈಮ್ ರೆಸ್ಪೆಕ್ಟ್ ಮಾಡದೇ ಇರೋದ್ರಿಂದ. ನಿಮ್ಮ ಟೈಮ್ ಬಗ್ಗೆ ಎಕ್ಸಾಂಪಲ್, ನೀವು ಅವ್ರಿಗೋಸ್ಕರ ಕಾಯ್ತೀರಿ, ಅವ್ರ ಟೈಮಿಗೆ ವ್ಯಾಲ್ಯೂ ಮಾಡ್ತೀರಿ, ಅವ್ರು ಹೇಳಿ ಟೈಮಿಗೆ ರೀಚ್ ಆಗ್ತೀರಿ, ಬಟ್ ಅವ್ರು ಹೇಳಿ ಟೈಮಿಗೆ ಅವರಲ್ಲಿ ಬರಲ್ಲ. ನೀವು ಎಕ್ಸ್ಟ್ರಾ ಕಾಯ್ಬೇಕು, ಸದಾ ನಿಮ್ಮ ಟೈಮ್ಗೆ ವೇಸ್ಟ್ ಮಾಡ್ತಿರ್ತಾರೆ. ಸೊ ಈ ಥರದ ವ್ಯಕ್ತಿಗಳನ್ನು ಕೂಡ ದೂರ ಮಾಡಿ. ಬಿಕಾಸ್ ಟೈಮ್ ಈಸ್ ಈಕ್ವಲ್ ಟು ಎವ್ರಿಥಿಂಗ್. ಮನಿ ಆಗಲಿ ಅಥವಾ ವ್ಯಾಲ್ಯೂ ಆಗಲಿ, ಆಯಸ್ ಆಗಲಿ, ನಿಮ್ಮ ಅಚೀವ್ಮೆಂಟ್ ಆಗಲಿ, ಎಲ್ಲಾನು ಕೂಡ ಟೈಮೇ. ಆ ಟೈಮಿಗೆ ತುಂಬ ಬೆಲೆ ಇದೆ. ಆ ಟೈಮ್ಗೆ ನಿಮ್ಮ ಟೈಮ್ಗೆ ಒಂದು ಬೆಲೆ ಕೊಟ್ಬಿಟ್ಟು ನಿಮ್ಮೊಟ್ಟಿಗೆ ಬಿಹೇವ್ ಮಾಡಿ ನಿಮ್ಮೊಟ್ಟಿಗೆ ಮೂವ್ ಆನ್ ಆಗ್ತಾರಲ್ಲ, ಅವರು ಬೆಸ್ಟ್ ಪರ್ಸನ್ಸ್. ಆಕ್ಚುಲಿ ಅವರು ಕೂಡ ಟೈಮ್ನ ಫೋಕಸ್ ಮಾಡ್ತಾರೆ. ಆ ಟೈಮಿಗೆ ಫೋಕಸ್ ಮಾಡ್ತಾ ಇದ್ರೆ ನಿಮ್ಮನ್ನು ಫೋಕಸ್ ಮಾಡ್ತಿದ್ದಾರೆ ಅಂತ ಅರ್ಥ. ಬಟ್ ಆ ಥರದ ವ್ಯಕ್ತಿಗಳಿಲ್ಲ ಅಂದ್ರೆ ಅಂಥವ್ರನ್ನ ದೂರ ಇಟ್ಬಿಡಿ ಲೈಫಲ್ಲಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಬಗ್ಗೆ ನೆಗೆಟಿವಿಟಿ. ಸದಾ ನಿಮ್ಮ ಬಗ್ಗೆ ನೀವು ಎಷ್ಟೇ ಅವ್ರ ಜೊತೆ ಒಳ್ಳೆತನದಲ್ಲಿದ್ರು ಕೂಡ ನಿಮ್ಮ ಬಗ್ಗೆ ಇಲ್ಲಿ ಒಳ್ಳೇದು ಕೇಳಿಸ್ಕೊಂಡು ಹೋಗಿ ನೆಗೆಟಿವ್ ಮಾತಾಡೋದು, ಇಲ್ಲಿ ಒಳ್ಳೇದು ಕೇಳಿಸ್ಕೊಂಡು ಹೋಗಿ ಮತ್ತೆ ನೆಗೆಟಿವ್ ಮಾತಾಡೋದು, ಸದಾ ನಿಮ್ಮ ಬಗ್ಗೆ ಹೊಟ್ಟೆ ಕಿಚ್ಚಿರೋಡ್ತಾರೆ, ನೆಗೆಟಿವ್ ಮಾತಾಡ್ಕೊಂಡು ಓಡಾಡ್ತಾರಲ್ಲ, ಆ ವ್ಯಕ್ತಿಗಳು ದುಶ್ಮನ್ ಕಹಾ ಅಂದ್ರೆ ಬಗಲ್ ಮೇ ಅಂತಾರಲ್ಲ, ಇದೇ ವ್ಯಕ್ತಿಗಳಿಗೆ ಹೇಳ್ತಾರೆ. ಸೊ ಈ ವ್ಯಕ್ತಿಗಳನ್ನ ಫಸ್ಟ್ ದೂರ ಕಟ್ ಮಾಡಿ ಬಿಸಾಕಿಸಿ. ಆ ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು. ಯಾಕೆ ಅಂತ ಹೇಳಿದ್ರೆ, ನೆಗೆಟಿವ್ ಇದ್ದಿದ್ದನ್ನು ಕೂಡ ಪಾಸಿಟಿವ್ ಹೇಳುವಂತ ಮೈಂಡ್ ಸೆಟ್ ಇರಬೇಕೆ ಹೊರತು ಪಾಸಿಟಿವ್ನೇ ತಗೊಂಡೋಗಿ ನೆಗೆಟಿವ್ ಹೇಳಿ ನಿಮ್ಮ ಇಮೇಜ್ನ ಹಾಳು ಮಾಡುವಂತ ವ್ಯಕ್ತಿಗಳು ಬೇಕಾಗಿಲ್ಲ ಲೈಫಲ್ಲಿ. ಇಂಥವ್ರು ತಗೊಂಡು ಹಿಂಗೆ ಮಾಡಬೇಕು ಲೈಫಲ್ಲಿ. ಹೇಳಿ ನೋಡೋಣ. ಸೊ ನೆಕ್ಸ್ಟ್ ಪಾಯಿಂಟ್, ನಿಮ್ಮ ಬಗ್ಗೆ ಬೆಂಕಿ ಹೆಚ್ಚು ಕೆಲಸ ಮಾಡ್ತಾರೆ. ಅದೇ ಹೇಳಿದ್ನಲ್ಲ, ಕೆಟ್ಟು ಹೇಳ್ಕೊಂಡು ನಿಮ್ಮ ಬಗ್ಗೆ ಜಗಳ ತರಿಸುವಂತ ಕೆಲಸ, ನಿಮ್ಮ ಬಗ್ಗೆ ಹಾಕ್ಬಿಟ್ಟು ಲೈಕ್ ಜಗಳ ಹಾಕಿ ನಿಮ್ಮ ನೆಮ್ಮದಿನ ಹಾಳು ಮಾಡುವಂತ ಕೆಲಸ, ಇಷ್ಟು ಲಕ್ಷಣ ಇರುವಂತ ವ್ಯಕ್ತಿಗಳು ಯಾರೇ ನಿಮ್ಮ ಲೈಫಲ್ಲಿ ಇದ್ರು ಕೂಡ ಫಸ್ಟ್ ಇಂಥದ್ರಿಂದ ನೀವು ದೂರ ಇರಿ, ಇವ್ರನ್ನ ದೂರ ಮಾಡಿ. ಬಿಕಾಸ್ ನಿಮ್ಮ ನೆಮ್ಮದಿ ಹಾಳು ಮಾಡ್ತಾರೆ, ನಿಮ್ಮ ಲೈಫ್ ಕೂಡ ಹಾಳು ಮಾಡ್ತಾರೆ. ಸ್ನೇಹಿತರೆ, ವಿಡಿಯೋ ಏನಿಸ್ತು, ಇದರಲ್ಲಿ ಬರುವಂತ ಪಾಯಿಂಟ್ಗಳು ನಿಮ್ಗೆ ಹೇಗಿತ್ತು, ಹೇಗೆ ಅನಿಸ್ತು ಅದನ್ನು ಕಮೆಂಟ್ ಹೆಚ್ಚಿನ ಹೋಗ್ಬಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಮಸ್ತೆ.